ಕ್ಯಾಬಿನೆಟ್ ರೀಶಫಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸುದ್ದಿ ಇದೆ, ಏನಂತ ನೋಡೋಣ. ಎಸ್, ಸಚಿವ ಸಂಪುಟ ಪುನಾರಚನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಸುದ್ದಿ ನೋಡೋಣ. ಹೈಕಮಾಂಡ್ ನೋಡ್ಕೊಳ್ಳತ್ರಿ, ದೆಹಲಿಗೆ ಹೋಗೋ ವಿಚಾರ ಎಲ್ಲ ಹೈಕಮಾಂಡ್ ಕರೆದಾಗ ಹೋಗ್ತೀನಿ. ಖರ್ಗೆ ಹೇಳಿಕೆ ಫೈನಲ್ ಎಂಬ ಪರಂ ಮಾತು, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಶಾಸಕರ ದೆಹಲಿ ದಂಡಯಾತ್ರೆ ಯಾರು ಹೋಗ್ತಾರೆ ಅವ್ರನ್ನ ಕೇಳಿ, ಯಾರು ಹೇಳ್ತಾ ಇದ್ದಾರೆ ನೋಡೋಣ. ಶಾಸಕರು ಸಚಿವ ಸ್ಥಾನ ಕೇಳೋದ್ರಲ್ಲಿ ಏನ್ರಿ ತಪ್ಪಿದೆ? ನಥಿಂಗ್ ರಾಂಗ್ ಎಟ್ ಆಲ್. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸ್ಪಷ್ಟ ಮಾತು. ಈ ಮೂಲಕ ಪಕ್ಕದಲ್ಲೇ ಇದ್ದ DK ಶಿವಕುಮಾರ್ ಅವರಿಗೆ ಮೆಸೇಜ್ ಕೊಟ್ರ, ಸಂದೇಶ ರವಾನಿಸಿದ್ರ CM. ಸಿದ್ದು ಮಾತಿನ ಹಿಂದೆ ಪಟ್ಟ ಬೀಳಲ್ಲ ಎಂಬ ಗೂಢಾರ್ಥ ಏನಾದರೂ ಇದೆಯಾ? ಸಿದ್ದು ಮಾತಿನ ಹಿಂದೆ ಸಂಪುಟ ಸರ್ಜರಿ ಫಿಕ್ಸ್ ಎನ್ನುವ ಗೂಢಾರ್ಥ ನಿಜಕ್ಕೂ ಇದೆಯಾ? ಇಸ್ ದೇರ್ ಎನಿ ಇನ್ನರ್ ಮೀನಿಂಗ್? ಕ್ಯಾಬಿನೆಟ್ ರೀಶಫಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನ ಮಾತನಾಡಿದ್ದಾರೆ. ಹೈಕಮಾಂಡ್ ನೋಡ್ಕೊಳ್ಳತ್ರಿ, ದೆಹಲಿಗೆ ಹೋಗೋ ವಿಚಾರಕ್ಕೆ ಸಂಬಂಧಪಟ್ಟಾಗ ಅವ್ರು ಕರೆದಾಗ ಹೋಗ್ತೀನಿ, ಅದರಲ್ಲಿ ಏನಿದೆ? ಖರ್ಗೆ ಹೇಳಿಕೆ ಫೈನಲ್ ಎಂಬ ಪರಮೇಶ್ವರ್ ಅವರ ಮಾತು ಏನಿದೆ ಅದು ನಂಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಿ. ಶಾಸಕರ ಈ ದೆಹಲಿ ಯಾತ್ರೆ ಯಾರು ಹೋಗ್ತಾರೆ? ಹೋಗ್ಲಿ ಬಿಡ್ರಿ, ನಥಿಂಗ್ ರಾಂಗ್. ಏನಾದರೂ ಪ್ರಮಾದನ ಅದು ಅಸಂವಿಧಾನಿಕ ಅನ್ನುವ ಅರ್ಥದಲ್ಲಿ ಅವ್ರು ಮಾತನಾಡ್ತಾರೆ. ಆದರೆ ಪೊಲಿಟಿಕ್ಸ್ 2+2 ಇಸ್ ನಾಟ್ ಈಕ್ವಲ್ ಟು 4 ಅಲ್ವೇ? ಹೀಗಾಗಿ ಟೆಕ್ನಿಕಲಿ ಅವ್ರು ಏನು ಮಾತಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಮೋಷ್ನಲಿ ಏನಿದೆ, ನಿಜಕ್ಕೂ ಅವರ ಮನಸ್ಸಿನಲ್ಲಿ ಏನಿದೆ? ಸೀಟ್ ಬಿಟ್ಕೊಡಲ್ಲ, 5 ವರ್ಷ CM ಆಗ್ತೀವಿ ಅಂತ ಯಾವಾಗಲೂ ಹೇಳ್ತಾ ಇದ್ರು ಅಲ್ವೇ? ಅವರ ಬಣದವರು, ಅವರ ಬಂಟರು, ಅವರ ಪಟಾಲಂ ಅದು ಹೇಳ್ತಾ ಇರೋದನ್ನು ನಾವು ಗಮನಿಸ್ತಾ ಇರ್ತೀವಿ. ಆದರೆ ಹೈಕಮಾಂಡ್ ಅದು ಏನು ಹೇಳುತ್ತೋ ಗೊತ್ತಿಲ್ಲ, ಬಟ್ ಸರಿಯಾದ ಸಮಯ ಬಂದಾಗ ನಾವು ನೋಡಿ ಹೇಳ್ತೀವಿ ಅಂತಾರೆ. ಈಗ DK ಶಿವಕುಮಾರ್ ಅವರ ಆತ್ಮೀಯರು ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾರೆ. ಹೀಗಾಗಿ ಒಂದು ಕನ್ಫ್ಯೂಷನ್ ಇದೆ. ನೋಡೋಣ ಬನ್ನಿ, ಈಗ ಸಿದ್ದರಾಮಯ್ಯನವ್ರು ಏನು ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ನಾನು ಹೈಕಮಾಂಡ್ ಕರೆದಾಗ ಹೋಗ್ತೀವಯ್ಯ, ಕರೆದಾಗ ನಾನು ಹೈಕಮಾಂಡ್ ಕರೆದಾಗ ಹೋಗ್ತೀವಯ್ಯ, ಕರೆದಾಗ ನಾನು ಹೈಕಮಾಂಡ್ ಕರೆದಾಗ ಹೋಗ್ತೀವಯ್ಯ, ಕರೆದಾಗ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅವರು ಅವರ ಅಭಿಪ್ರಾಯ ಹೇಳಲಿಕ್ಕೆ ಸ್ವತಂತ್ರರಾಗಿದ್ದಾರೆ. ನಾನು ನಿಮ್ ಇಷ್ಟ ಅಂತ ಹೇಳಿದ್ದೆ. ನಥಿಂಗ್ ರಾಂಗ್, ನಥಿಂಗ್ ರಾಂಗ್. ಅವರು ಆಸ್ಪೈರ್ ಮಾಡಿದ್ರೆ ನಥಿಂಗ್ ರಾಂಗ್. ನಾನು ಹೈಕಮಾಂಡ್ ಕರೆದಾಗ ಹೋಗ್ತೀನಿ. ಓಕೆ, ಅಷ್ಟೇ ಮಾತು, ಅದನ್ನೇ ಹೇಳಿದ್ದಾರೆ, ಬೇರೆ ಏನಿಲ್ಲ. ಕರೆದಾಗ ಹೋಗ್ತೀನಿ ಅಂತ ಹೇಳಿದ್ದಾರೆ ಅವರು. ಹೀ ಸೋ ಎಕ್ಸ್ಪರ್ಟ್ ವೈಲ್ ಆನ್ಸರಿಂಗ್ ದ ಕ್ವೆಶನ್ಸ್. ಅದು ಮೀಡಿಯಾ ಅಡ್ರೆಸ್ ಮಾಡುವಾಗ ಗೊತ್ತಿದೆ. ನೀವು ಯಾರಾದರೂ ಕೇಳಿದರೆ ಅವ್ರ ವಿರುದ್ಧ BJP ಅವನಯ್ಯ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಮಾತನ್ನು ಯಾವ ರೀತಿ ತಮಗೆ ಬೇಕಾದ ಹಾಗೆ ಉತ್ತರ ಕೊಡಬೇಕು, ತಿರುಗಿಸ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಬಟ್ ಅದು ರಾಂಗೋ ರೈಟೋ ಅಂತ ನಾವೇನು ಹೇಳೋಕ್ಕೆ ಹೋಗಲ್ಲ, ಜಡ್ಜ್ಮೆಂಟ್ ಕೊಡೋಕ್ಕೆ ನಾವಿಲ್ಲ. ದಟ್ ಈಸ್ ಹಿಸ್ ನೇಚರ್. ಬೀಯಿಂಗ್ ಅ CM, ವಾಟ್ ಹಿ ಸೇಸ್ ವಿ ಆರ್ ಲಿಸ್ನಿಂಗ್. ಅವ್ರೇನು ಹೇಳ್ತಾರೋ ಅದನ್ನು ಕೇಳ್ತಾ ಇದ್ದೀವಿ. ಅವ್ರಿಗೆ ಯಾರ್ಯಾರಿಗೆ ಏನು ಮೆಸೇಜ್ ಕೊಡ್ತಾರೋ, ಮಸಾಜ್ ಕೊಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹಿಂಗೆ ಹೇಳ್ತಾ ಇದ್ದಾರೆ. ಜನರಿಗೂ ಕೂಡ ಬೇಸತ್ ಹೋಗದಂಗೆ ಆಗಿದೆ. ಇದು ಏನು ಮಾಡ್ತಾರೋ, ಅವ್ರು ಮಾತಾಡೋದು ಏನು ನಂಬಬೇಕು ಅಂತ. ಒಟ್ಟಿನಲ್ಲಿ ನಮ್ಮ ಜನರ ಜೀವನ ಉದ್ಧಾರ ಆಗೋ ನಿಟ್ಟಿನಲ್ಲಿ ಏನಾದರೂ ಯೋಜನೆಗಳನ್ನ ತೆಗೆದುಕೊಂಡು ಅದನ್ನು ವಾಸ್ತವದಲ್ಲಿ ಇಡ್ತೀರಾ ಇಲ್ವಾ ಅನ್ನೋದನ್ನು ಗಮನಿಸ್ತಾರೆ. ಫೈನ್.